ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ವಾಟ್ಸಾಪ್ಗೆ ಕಾಲ್ ಮಾಡ್ತಾ ಇದ್ದೀರಾ, ಮಂತ್ರಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಈ ಮಂತ್ರವನ್ನು ಮೊದಲೇ ಹೇಳಿಬಿಡ್ತೇನೆ, ನಂತರ ವಿವರಣೆ ಕೊಡ್ತೇನೆ. ಇದು ಮಾಟ ಮಂತ್ರ ನಿವಾರಣೆ ಮಂತ್ರ. ಏನು ದುಷ್ಟಶಕ್ತಿಗಳು ವಾಮಾಚಾರ ಇದನ್ನು ಓಡಿಸ್ತಕ್ಕಂತ ಮಂತ್ರ, ತಾಯಿಯ ದಿವ್ಯ ಆಶೀರ್ವಾದ ಸಿಗ್ತಕ್ಕಂತ ಮಂತ್ರ ಹೇಳಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಓಂ ದದಾನೆ ದೀನೇಭ್ಯ ಶ್ರಿಯಮನಿಷಮಾಶಾನ ಸದೃಶಿ ಮಮಂದಂ ಸೌಂದರ್ಯ ಪ್ರಖರಮಕರಂದಂ ವಿಖಿರತೆ ತವಾಸ್ಮಿನ್ ಮಂದರಾಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ನ ಜೀವ ಕರಣಚರಣ ಷಟ್ಚರಣತಾ. ನೋಡಿ ವೀಕ್ಷಕರೇ, ಈ ಮಂತ್ರದ ಒಂದು ಶಕ್ತಿ ಏನಪ್ಪಾ ಅಂದ್ರೆ, ಏನು ವಾಮಾಚಾರ ಇದ್ರು, ಏನು ಶತ್ರುಗಳ ಕಾಟ ಇದ್ರು ನೋಡಿ, ಇತ್ತೀಚೆಗೆ ಶತ್ರುಗಳ ಕಾಟ ಅತಿಯಾಗ್ಬಿಟ್ಟಿದೆ. ಈ ಮಂತ್ರದ ತಾತ್ಪರ್ಯ ಏನಪ್ಪಾ ಅಂದ್ರೆ, ನೀವು ಅತೀ ದೀನರಾಗಿ ಧ್ಯಾನ ಮಾಡ್ತಾ ತಾಯಿಯ ಪಾದವನ್ನ, ಆದಿಶಕ್ತಿಯ, ದುರ್ಗಾ ಪರಮೇಶ್ವರಿಯ, ಮಹಾಲಕ್ಷ್ಮಿ, ಮಹಾಗೌರಿ, ಮಹಾಸರಸ್ವತಿ, ಯಾವ ತಾಯಿ ಆದ್ರೂ ಆಗ್ಬೋದು, ಕಾಳಿಕಾಂಬೆ, ಯಾವ ತಾಯಿಯನ್ನಾದ್ರೂ ಆಗ್ಬೋದು, ನೆನ್ಸ್ಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರೆ, ನೀವು ಧ್ಯಾನ ಮಾಡೋದು ಈ ಮಂತ್ರದ ಮೂಲಕ ತಾಯಿಯ ಶ್ರೀಪಾದವನ್ನ, ಶ್ರೀ ಚರಣ ಕಮಲವನ್ನ ನೀವು ಧ್ಯಾನಿಸ್ತಾ ಇದ್ದೀರಾ. ತಾಯೇ, ನಿನ್ನ ಪಾದವನ್ನು ನಂಬಿದ್ದೇವೆ, ನಿನ್ನ ಪಾದವನ್ನು ಹಿಡ್ಕೊಂಡ್ಬಿಟ್ಟಿದ್ದೇವೆ, ನೀನೇ ಕಾಯಬೇಕು, ಅನ್ಯತಾ ಶರಣಂ ನಾಸ್ತಿ. ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ, ನಮ್ಮನ್ನು ಕಾಯುವವರಿಲ್ಲ, ನೀನೇ ಕಾಯಬೇಕು ಎಂದು ದೀನರಾಗಿ ತಾಯಿಯ ಚರಣವನ್ನ ಬೇಡ್ಕೊಳ್ತಾ ಇದ್ದೀರಾ. ಈ ಧ್ಯಾನದ ಮೂಲಕ, ಈ ಮಂತ್ರದ ಧ್ಯಾನದ ಮೂಲಕ ನೋಡಿ, ಮಾಟ ಮಂತ್ರಕ್ಕೆ ತಾಯಿ ಓಡಿಸ್ಬಿಡ್ತಾಳೆ ಈ ಮಾಟ ಮಂತ್ರವನ್ನ, ವಾಮಾಚಾರವನ್ನ. ಯಾವ ಶತ್ರುಗಳು ನಿಮ್ಮನ್ನ ನಾಶ ಮಾಡಕ್ ಕಾಯ್ತಿದ್ದಾರೆ, ಯಾವ ಶತ್ರುಗಳು ನಿಮಗೆ ಮಾಟ ಮಂತ್ರ ಹೇಗಪ್ಪ ಅಂದ್ರೆ, ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಮಾಡ್ತಾರೆ. ಧನಹಾನಿ ಅಂತೂ ಸಾಕಷ್ಟು ಜನಕ್ಕೆ ಮಾಡ್ತಾರೆ, ಆರೋಗ್ಯವನ್ನ ಹಾಳು ಮಾಡ್ಬಿಡ್ತಾರೆ, ಚೈತನ್ಯವನ್ನು ಕಳೆದು ಬಿಡ್ತಾರೆ. ನೋಡಿ, ಅವರ ಮುಖದಲ್ಲಿ ತೇಜಸ್ಸು, ಕಳೆ, ವರ್ಚಸ್ಸು, ಸಮಾಜದಲ್ಲಿ ಅವರ ವರ್ಚಸ್ಸನ್ನ, ತೇಜಸ್ಸನ್ನ ಕುಂದಿಸ್ತಾರೆ. ಹೀಗೆ ಮಾಡಿ ಅವರು ಯಾವ ಸಂತೋಷ ಪಡ್ತಾರೋ ಗೊತ್ತಿಲ್ಲ, ಅವರ ಕರ್ಮವನ್ನು ಅವ್ರು ಕಟ್ಕೊಳ್ತಾರೆ. ಆದ್ರೆ ನೀವು ನಿಮ್ಮ ರಕ್ಷಣೆಗೆ ತಾಯಿಯ ಪಾದವನ್ನ, ಶ್ರೀ ಚರಣವನ್ನ ಹಿಡಿದುಕೊಂಡ್ಬಿಡಿ. ಈ ಧ್ಯಾನವನ್ನು ಮಾಡೋದ್ರ ಮೂಲಕ ತಾಯಿಯೇ ಕಾಪಾಡ್ತಾಳೆ. ನೋಡಿ, ಈ ಶತ್ರುಗಳು, ನಿಮ್ಮ ಶತ್ರುಗಳು ಹೋಗ್ಬಿಟ್ಟು ಕೇರಳಕ್ಕೋ ಕೊಳ್ಳೆಗಾಲಕ್ಕೋ ನೋಡಿ ಎಲ್ಲೆಲ್ಲಿ ಹೋಗ್ತಾರೆ, ಅವ್ರಿಗೆ ಖರ್ಚು ನೋಡಿ. ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಮಾಟ ಮಾಡಿಸೋಕೆ, ಏನು ವಾಮಾಚಾರ ಮಾಡಿಸ್ಲಿಕ್ಕೆ, ಪ್ರಯೋಗ ಮಾಡಿಸ್ಲಿಕ್ಕೆ ಬಹಳಷ್ಟು ಖರ್ಚು ಬೇಕಾಗಿಲ್ಲ. ಏನೋ ಒಂದು 300 ರೂಪಾಯೋ, 500 ರೂಪಾಯೋ, 1000 ರೂಪಾಯಿ ಖರ್ಚು ಮಾಡ್ಬಿಟ್ರೆ ಮುಗೀತು, ನಿಮಗೆ ಅಟ್ಯಾಕ್ ಮಾಡ್ಬಿಡ್ತಾರೆ ಪ್ರಯೋಗ ಮಾಡಿಸೋದ್ರ ಮೂಲಕ. ಆದರೆ ನೀವು ಆ ಮಾಟವನ್ನ ತಗ್ಗಿಸ್ಲಿಕ್ಕೆ, ಈ ವಾಮಾಚಾರವನ್ನು ತಗ್ಗಿಸ್ಲಿಕ್ಕೆ ಏನ್ ಪ್ರಯತ್ನಿಸ್ತೀರಲ್ಲ, ಸಾಕಷ್ಟು ಲಕ್ಷಗಟ್ಲೆ ಖರ್ಚು ಮಾಡಿಯೂ ಕೂಡ ಫೇಲ್ ಆದವರಿದ್ದಾರೆ. 1 ರೂಪಾಯಿ ಉಪಯೋಗ ಆಗಿರಲ್ಲ. ಆ ರೀತಿ ಆಗ್ತದೆ. ಯಾಕೆ ಹಂಗಾಗ್ತದೆ ಅಂದ್ರೆ, ಕರ್ಮ ಕಳಿಬೇಕು. ಒಂದು ಮಾಟ ಮಂತ್ರ ಯಾರೋ ಶತ್ರು ಮಾಡಿಸ್ತಾನೆ ಅಂದ್ರೆ ಅದರ ಹಿಂದೆ ನಿಮ್ಮ ಕರ್ಮ ಇರುತ್ತೆ. ಆ ಮಾಟ ಮಂತ್ರ, ಆ ದುಷ್ಟ ಶಕ್ತಿಗಳು ಬಂದು ನಿಮಗೆ ಅಟ್ಯಾಕ್ ಆಗ್ತವಂದ್ರೆ, ನೋಡಿ, ನಿಮ್ಮನ್ನು ಕಾಡ್ತವೆ ಅಂದ್ರೆ, ಮೊದಲು ನಿಮ್ಮ ಕರ್ಮ ಇದ್ದಾಗ ಮಾತ್ರ ಈ ದುಷ್ಟ ಶಕ್ತಿಗಳು ಬಂದು ನಿಮ್ಮನ್ನು ಆಕ್ರಮಿಸಬಲ್ಲವು, ಆವರಿಸಬಲ್ಲವು, ನಿಮ್ಮನ್ನು ಹಿಂಸಿಸಬಲ್ಲವು, ನಿಮಗೆ ಕಾಟ ಕೊಡಬಲ್ಲವು. ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನಿರ್ತಪ್ಪ ಅಂದ್ರೆ ಕರ್ಮ. ನನ್ನ ಗುರುಗಳು ನನಗೆ ಹೇಳಿದ್ದು ಅದೇ ವಿಷಯ. ಮೊದಲು ಕರ್ಮವನ್ನು ಕಳೆದುಕೊಂಡ್ಬಿಟ್ರೆ ನಂತರ ಈ ಮಾಟ ಮಂತ್ರ ತೆಗೆದು ಸುಲಭವಾಗುತ್ತದೆ ಹೊರತು, ಕರ್ಮವನ್ನ ಕಳೆಯದಲೇ ನೀವು ಈ ವಾಮಾಚಾರವನ್ನ, ಈ ಪ್ರಯೋಗ ದೋಷಗಳನ್ನ ಎಷ್ಟೇ ತೆಗೆಸ್ಲಿಕ್ಕೆ ಪ್ರಯತ್ನ ಪಟ್ರು
ಕೇರಳಕ್ಕೆ ಹೋಗಿ ಏನ್ ತಗ್ಸ್ತಿದ್ದಾರಲ್ಲ, 1-1.5 ಲಕ್ಷ ಖರ್ಚು ಮಾಡಿ ಅವರು ಕೂಡ ನನ್ನ ಹತ್ರ ಬಂದಿದ್ದಾರೆ. ನೋಡಿ, ಮನೆಯಲ್ಲೇ ಕುತ್ಕೊಂಡು ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೋಬಹುದು. ಯಾವ ಜ್ಯೋತಿಷ್ಯ ಹತ್ರ ಹೋಗುವ ಅವಶ್ಯಕತೆಯೇ ಇಲ್ಲ. ಆದರೆ ಕೆಲವು ಗುಡಿಗಳಿದ್ದಾವೆ, ಕೆಲವು ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಶೇಷ ಶಕ್ತಿ ಇದೆ. ಅಂತ ಮಂದಿರಗಳಿಗೆ ಹೋಗಿ ಅಲ್ಲಿ ಕುತ್ಕೊಂಡ್ಬಂದ್ರೆ ಸಾಕು. ಅಥವಾ ಅಲ್ಲಿ ಆ ದೇವಾಲಯಗಳಲ್ಲಿ ಆಚರಣೆಗಳಿದ್ದಾವಲ್ಲ, ಅವನು ನಡೆಸಿದರೆ ಸಾಕು, ಈ ಮಾಟ ಮಂತ್ರದ ಶಕ್ತಿ ತಗ್ಗುತ್ತದೆ. ನೋಡಿ, ಮಾಟ ಮಂತ್ರ ಶಕ್ತಿಯನ್ನು ಒಮ್ಮೆಡಿಗೆ ತೆಗೆದು ಬಿಡ್ತೀವಿ, ತೆಗೆಸ್ಕೊಂಡ್ ಬಂದ್ಬಿಟ್ಟಿದೀವಿ, ಆರಾಮಾಗಿದ್ದೀವಿ. ನೋ, ಇದಾಗಲ್ಲ. ಮಾಟ ಮಂತ್ರ ಶಕ್ತಿಯನ್ನ ನಿರಂತರವಾಗಿ ಹೊಡಿತಾನೆ ಇರ್ಬೇಕು. ನಾವು ನಮ್ಮ ಕಡೆಯಿಂದ ಧ್ಯಾನ ಮುಖೇನ, ಆಚರಣೆ ಮುಖೇನ ಹೊಡಿತಾ ಇರ್ಬೇಕು. ನೋಡಿ, ಸಾಕಷ್ಟು ಹೋಮಗಳನ್ನು ಮಾಡಿಸಿದ್ದಾರೆ. ಕೇರಳಕ್ಕೆ ಹೋಗಿ ತಗ್ಸ್ಕೊಂಡ್ ಬಂದಿದ್ದಾರೆ, ಕೊಳ್ಳೇಗಾಲಕ್ಕೆ ಹೋಗಿ ತಗ್ಸ್ಕೊಂಡ್ ಬಂದಿದ್ದಾರೆ. ನೀವು ಆರಾಮಾಗಿದ್ದೀರಾ? ಯೋಚನೆ ಮಾಡಿ, ನೆಮ್ಮದಿಯಾಗಿದ್ದೀರಾ? ಇಲ್ಲ ಅಂದ್ರೆ ನನಗ್ ಕಾಲ್ ಮಾಡಿ. ನಿಮ್ಮ ಮನೆಯಲ್ಲೇ ನೀವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ನಾನೇ ತಿಳಿಸ್ತೇನೆ. ಏನು ಖರ್ಚುನು ಬರಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡ್ಬೋದು ಅಷ್ಟೇ. ನಿಮಗೆ ಒಂದು ಸ್ವಯಂ ರಕ್ಷಣೆ ಪ್ರತಿ ದಿನವೂ ಮಾಡ್ಕೊಳ್ಳಿ. ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ, ಪ್ರತಿ ಭಾನುವಾರ, ಪ್ರತಿ ಗುರುವಾರ. ನೋಡಿ, ಇವೆಲ್ಲ ಮಾಟ ಮಂತ್ರಕ್ಕೆ ವಿಶೇಷ ಶಕ್ತಿಯ ದಿನಗಳು, ಅದರಲ್ಲೂ ಗ್ರಹಣದ ದಿನಗಳು. ನೋಡಿ, ಈ ಮಂತ್ರವನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೇವೆ, ನೀವು ಕೇಳ್ಕೊಳ್ಳಿ. ಗ್ರಹಣ ದಿನಗಳು ಈ ಮಂತ್ರವನ್ನ ಏನ್ ಕಂಠಪಾಠ ಮಾಡ್ಕೊಂಡ್ಬಿಟ್ಟು ನೀವೇ ಧ್ಯಾನ ಮಾಡಿದರೆ ಇನ್ನೂ ಒಳ್ಳೆಯದು. ತಾಯಿಯ ಶ್ರೀಪಾದವನ್ನ ಧ್ಯಾನಿಸ್ಬಿಟ್ಟು ನೀವು ನೆನೆದು ಧ್ಯಾನ ಮಾಡಿ ಈ ಮಾಟ ಮಂತ್ರವನ್ನ ಮನೆಯಲ್ಲೇ ಕೆಲವು ಆಚರಣೆಗಳಿಂದ ಓಡಿಸಬಹುದು. ನಿಮಗೇನ್ ತೊಂದರೆ ಆಗ್ತಿದೆ ಅದನ್ನು ತಗ್ಗಿಸಿಕೊಳ್ಳಬಹುದು. ಈ ಒಂದು ಮಂತ್ರವನ್ನ ಎಲ್ಲರೂ ವಾಟ್ಸಾಪ್ ಮಾಡ್ರಿ ಅಂತ ಕೇಳ್ತಾ ಇದ್ದೀರಾ. ನೀವು ದಯವಿಟ್ಟು ವಾಟ್ಸಾಪಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾವೇ ನಿಮಗೆ ಈ ಮಂತ್ರವನ್ನ ವಾಟ್ಸಾಪ್ ಮುಖೇನ ಕಳಿಸ್ತೇವೆ. ಈ ಮಂತ್ರವನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನಲ್ಲಿ ಜುಲೈ 11 ಅಥವಾ 12ನೇ ತಾರೀಕು ಸಿಗ್ತದೆ ನಿಮಗೆ. ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಮಂತ್ರ ಅಂತ ಇಂಗ್ಲಿಷ್ ಅಲ್ಲಿ ಬರ್ದಿರುತ್ತೆ, ಮಾಟ ಮಂತ್ರ ನಿವಾರಣೆಯ ಮಂತ್ರ ಅಂತ ಕನ್ನಡದಲ್ಲಿ ಬರ್ದಿರುತ್ತೆ. ದಯವಿಟ್ಟು ಹುಡುಕೊಂಡು ನೀವು ಧ್ಯಾನ ಮಾಡಕ್ಕಾಗ್ಲಿದ್ರೆ ನೀವು ಈ ಮಂತ್ರವನ್ನ ಕೇಳಿಬಿಡಿ. ಪ್ರತಿದಿನ ಕೇಳಿದ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಒಂದು ಬದುಕಿಗೆ ಬೆಳಕನ್ನು ಕಂಡುಕೊಳ್ಳಿ. ಯಾವ ಕಷ್ಟದಿಂದ ಅನುಭವಿಸ್ತಿದ್ದೀರಾ ಅದ್ರ ಬದಲು ಈ ಧ್ಯಾನವನ್ನು ಮಾಡೋ ಮುಖ್ಯನ. ಏನು 1 ರೂಪಾಯಿ ಖರ್ಚಾಗಲ್ಲ. ಯೂಟ್ಯೂಬ್ ಅಲ್ಲಿ ಈ ಮಂತ್ರ ಸಿಗುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ. ನೀವು ಕೇಳಿ ನಿಮ್ಮ ಬದುಕನ್ನ ಹಸನು ಮಾಡಿಕೊಳ್ಳಿ, ಬೆಳಕಿನತ್ತ ತೆಗೆದುಕೊಂಡು ಹೋಗ್ರಿ. ಶುಭವಾಗಲಿ.